Memory, it refers to the electronic storing space for instructions and data. ಸೊ ನಾವು ಕೊಡ್ತಕ್ಕಂಥ ಡೇಟಾ ಆಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅವೆಲ್ಲವೂ ಕೂಡ ಒಂದು ಸ್ಪೇಸಲ್ಲಿ, ಒಂದು ಲೊಕೇಶನ್ಸಲ್ಲಿ ಸ್ಟೋರ್ ಆಗ್ತಬೇಕು. ಬಟ್ ನಾವು ಎಲೆಕ್ಟ್ರಾನಿಕಲಿ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಇದನ್ನು ನಾವು ಮೆಮೊರಿ ಅಂತ ಹೇಳ್ತೀವಿ. ಸೊ permanent computer memory that stores all the data files and instructions even after the computer system is turned off. ಸೊ ನಾವು ಕಂಪ್ಯೂಟರ್ನ ಸ್ವಿಚ್ ಆಫ್ ಮಾಡಿ ಅಥವಾ ಟರ್ನ್ ಆಫ್ ಮಾಡಿದ್ಮೇಲೂ ಕೂಡ ಆ ಡೇಟಾ ಅಲ್ಲಿ ಪರ್ಮನೆಂಟಾಗಿ ಸ್ಟೋರ್ ಆಗಿರಬೇಕು. ಸೊ ಆ ರೀತಿ ಇದ್ದರೆ ಆ ಸ್ಪೇಸನ್ನು ನಾವು ಮೆಮೊರಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಮೆಮೊರಿ ನೋಡ್ತೀವಿ. ಒಂದು ಇಂಟರ್ನಲ್ ಮೆಮೊರಿ ಆ್ಯಂಡ್ ಎಕ್ಸ್ಟರ್ನಲ್ ಮೆಮೊರಿ. ಇಂಟರ್ನಲ್ ಮೆಮೊರಿ ಅಂತಂದರೆ ರಿಜಿಸ್ಟರ್ಸ್ ಮತ್ತು ಕ್ಯಾಶ್ ಮೆಮೊರಿ ಮತ್ತು ಪ್ರೈಮರಿ, ಈ 3 ಮೆಮೊರಿಗಳನ್ನ ಒಟ್ಟಿಗೆ ನಾವು ಏನಂತ ಕರಿತೀವಿ ಅಂದರೆ ಇಂಟರ್ನಲ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಈ 3 ಮೆಮೊರಿಗಳು ನಾವು ಪ್ರೊಸೆಸರಿಂದ ಡೈರೆಕ್ಟಾಗಿ ಆಕ್ಸೆಸ್ ಮಾಡಬಹುದು. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಟೆಂಪ್ರರಿ ಸ್ಟೋರೇಜ್. ಇವನ್ನೆಲ್ಲವೂ ಕೂಡ ನಾವು ಟೆಂಪ್ರರಿ ಸ್ಟೋರೇಜ್ಗೋಸ್ಕರ ನಾವು ಬಳಸ್ತೀವಿ. ಆ್ಯಂಡ್ ಇದು ತುಂಬ ಫಾಸ್ಟೆಸ್ಟ್ ಅಮಂಗ್ ಆಲ್ ಅದರ್ ಮೆಮೊರೀಸ್. ಉಳಿದೆಲ್ಲ ಮೆಮೊರಿಗೆಲ್ಲ ಹೋಲಿಸಿದ್ರೆ ಇವು ತುಂಬ ಫಾಸ್ಟಾಗಿರುತ್ತೆ ಮತ್ತು ತುಂಬ ಕಾಸ್ಟ್ಲಿ ಆಗಿರುತ್ತೆ, ಅಂದರೆ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಸೊ ದೇರ್ಫೋರ್ ಎ ವೆರಿ ಸ್ಮಾಲ್ ಪಾರ್ಟ್ ಆಫ್ ಇಂಟರ್ನಲ್ ಮೆಮೊರಿ ಈಸ್ ಯೂಸ್ಡ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್. ನಾವು ಅದಕ್ಕೆ ಇಂಟರ್ನಲ್ ಮೆಮೊರಿನಲ್ಲಿ ಕೇವಲ ಸ್ಮಾಲ್ ಪಾರ್ಟ್ ಆಫ್ ಸ್ಪೇಸಸ್ ನಾವು ಬಳಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಫೀಚರ್ಸ್ ಆಫ್ ಇಂಟರ್ನಲ್ ಮೆಮೊರಿ. ಸೊ ಫೀಚರ್ಸ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಇದೆ, ಗುಣಲಕ್ಷಣಗಳು ಏನೆಲ್ಲ ಇದೆ ಅಂದರೆ ಇವು ಟೆಂಪ್ರರಿ ಸ್ಟೋರೇಜ್ಗೆ ಯೂಸ್ ಮಾಡೋಂಥ ಮೆಮೊರೀಸು, ಮತ್ತು ಲಿಮಿಟೆಡ್ ಸ್ಪೀಡ್ನಲ್ಲಿ ನಾವು ಕೆಪಾಸಿಟಿ ಇರ್ತಕ್ಕಂಥ ಮೆಮೊರೀಸು, ತುಂಬ ಫಾಸ್ಟಾಗಿ ಆ್ಯಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಮೆಮೊರೀಸು, ಮತ್ತು ಹೈ ಕಾಸ್ಟ್ ಅಂದರೆ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಮೆಮೊರಿ ಡಿವೈಸಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ರಿಜಿಸ್ಟರ್ಸ್ ಅಂದರೆ ಏನು? ಸೊ ರಿಜಿಸ್ಟರ್ಸ್ ಅಂತಂದರೆ ಹೈ ಸ್ಪೀಡ್ ಟೆಂಪರರಿ ಸ್ಟೋರೇಜ್ ಏರಿಯಾಸ್ ಲೊಕೇಟೆಡ್ ಇನ್ಸೈಡ್ ದ ಸಿ ಪಿ ಯು ಒಳಗಡೆ ಇರ್ತಕ್ಕಂಥ ಹೈ ಸ್ಪೀಡ್ ಟೆಂಪರರಿ ಸ್ಟೋರೇಜ್ ಏರಿಯಾಸ್ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸು ಎಲ್ಲಿಂದ ತೊಗೊಳುತ್ತೆ ಅಂತಂದರೆ ಕ್ಯಾಶ್ ಮೆಮೊರಿಯಿಂದ ಮತ್ತು ರ್ಯಾಮ್ನಿಂದ ಇದು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ತೊಗೊಳ್ತಾ ಹೋಗುತ್ತೆ. ಸೊ ತೊಗೊಂಡಿರ್ತಕ್ಕಂಥ ಡೇಟಾನ ಸೊ ರಿಜಿಸ್ಟರ್ಸು ಮೂವ್ ಮಾಡ್ಕೊಳ್ಳುತ್ತೆ ಫಾರ್ ಪ್ರೊಸೆಸಿಂಗ್. ಸೊ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಮೂವ್ಡ್ ಟು ದ ರಿಜಿಸ್ಟರ್ಸ್. ಸೊ ಕ್ಯಾಶ್ ಮತ್ತು ರ್ಯಾಮಿಂದ ಬರ್ತಕ್ಕಂಥ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸನ್ನು ಫಾರ್ ಪ್ರೊಸೆಸಿಂಗ್ ಪರ್ಪಸ್ಗೋಸ್ಕರ ನಾವೇನು ಮಾಡ್ತೀವಿ ಅಂದರೆ ರಿಜಿಸ್ಟರ್ಸ್ಗೆ ಮೂವ್ ಮಾಡ್ತೀವಿ. ಇಟ್ ವರ್ಕ್ಸ್ ಅಂಡರ್ ದ ಡೈರೆಕ್ಷನ್ ಆಫ್ ದ ಕಂಟ್ರೋಲ್ ಯೂನಿಟ್. ಇವೆಲ್ಲ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಕಂಟ್ರೋಲ್ ಯೂನಿಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದ್ರ ಬೇಸಿಸ್ ಮೇಲೆ ರಿಜಿಸ್ಟರ್ಸು ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಏನೆಲ್ಲ ಕಂಟ್ರೋಲ್ಸ್ ಇರುತ್ತೆ? ಟು ಅಕ್ಸೆಪ್ಟ್, ಸ್ಟೋರ್ ಆ್ಯಂಡ್ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಆರ್ ಡೇಟಾ. ಸೊ ಡೇಟಾನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ಟೋರ್ ಮಾಡ್ಕೋಬೇಕು, ಹಾಗೂ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಕಂಟ್ರೋಲ್ ಯೂನಿಟ್ಟು ಸೊ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ಇಟ್ ಪರ್ಫಾರ್ಮ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಕಂಪ್ಯಾರಿಸನ್ಸ್ ಅಟ್ ಹೈ ಸ್ಪೀಡ್. ಸೊ ನಾವು ಈ ರಿಜಿಸ್ಟರ್ನಲ್ಲೇ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಕಂಪ್ಯಾರಿಸನ್ಸ್ ಎಲ್ಲ ಇಲ್ಲೇ ತುಂಬ ಹೈ ಸ್ಪೀಡ್ನಲ್ಲಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ದ ಸೈಜ್ ಆಫ್ ಈಚ್ ರಿಜಿಸ್ಟರ್ ಅಫೆಕ್ಟ್ಸ್ ದ ಪವರ್ ಆ್ಯಂಡ್ ಸ್ಪೀಡ್ ಆಫ್ ದ ಸಿ ಪಿ ಯು. ಇಲ್ಲಿ ಪ್ರತಿಯೊಂದು ರಿಜಿಸ್ಟರ್ನ ಸೈಜು ಸೊ ಸಿ ಪಿ ಯುನಲ್ಲಿರ್ತಕ್ಕಂಥ ಸ್ಪೀಡ್ ಮತ್ತು ಪವರ್ನ ನಾವು ಎಫೆಕ್ಟ್ ಮಾಡುತ್ತೆ ಅಥವಾ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು, ಕ್ಯಾಶ್ ಮೆಮೊರಿ. It is a very high speed. So compared to registers, this is very high speed memory is placed in between the RAM and CPU. RAM ಮತ್ತು CPU ಮಧ್ಯೆ ಇರ್ತಕ್ಕಂಥ ಒಂದು ಮೆಮೊರಿ ಅಂತ ಹೇಳ್ತೀವಿ. ಸೊ ಸ್ಟೋರ್ಸ್ ಡೇಟಾ ದಟ್ ಈಸ್ ಯೂಸ್ಡ್ ಮೋರ್ ಆಫನ್. ಪದೇ ಪದೇ ನಾವು ಬಳಸ್ತಕ್ಕಂಥ ಡೇಟಾನ, ಪ್ರೋಸೆಸ್ಗೆ ಬೇಕಾಗಿರ್ತಕ್ಕಂಥ ಡೇಟಾನ ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ ಟೆಂಪರರ್ಲಿ, ತಾತ್ಕಾಲಿಕವಾಗಿ, ಆ್ಯಂಡ್ ಮೇಕ್ಸ್ ಇಟ್ ಅವೈಲಬಲ್ ಟು ಸಿ ಪಿ ಯು ಅಟ್ ಅ ಫಾಸ್ಟ್ ರೇಟ್. ಸೊ ಸಿ ಪಿ ಯುಗೆ ಬೇಕಾಗುತ್ತ ಸಮಯದಲ್ಲಿ ತಕ್ಷಣಕ್ಕೆ ಅಂದರೆ ಅತಿ ವೇಗದ ರೀತಿಯಲ್ಲಿ ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಯೂಸ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ಪ್ರೊಸೆಸಿಂಗ್. ಸೊ ಸಿ ಪಿ ಯು ಸ್ಪೀಡನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಪ್ರೊಸೆಸಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡೋದಕ್ಕೆ ನಾವು ಕ್ಯಾಶ್ ಮೆಮೊರಿನ ಬಳಸ್ತಾ ಹೋಗ್ತೀವಿ. ಡ್ಯೂರಿಂಗ್ ದಿ ಪ್ರೊಸೆಸಿಂಗ್, ಪ್ರೊಸೆಸ್ ಮಾಡೋ ಸಮಯದಲ್ಲಿ ದ ಸಿ ಪಿ ಯು ಫಸ್ಟ್ ಚೆಕ್ಸ್ ದ ಕ್ಯಾಶ್ ಫಾರ್ ದ ರಿಕ್ವೈರ್ಡ್ ಡೇಟಾ. ಸೊ ಸಿ ಪಿ ಯು ಏನು ಮಾಡುತ್ತೆ ಅಂದರೆ ಫಸ್ಟು ಕ್ಯಾಶ್ ಮೆಮೊರಿನಲ್ಲಿ ಡೇಟಾ ಇದೆಯಲ್ಲ ಅಂತ ಚೆಕ್ ಮಾಡುತ್ತೆ. ಸೊ ನೆಕ್ಸ್ಟ್, ಇಫ್ ದ ಡೇಟಾ ಇಸ್ ನಾಟ್ ಫೌಂಡ್ ಇನ್ ಕ್ಯಾಶ್, ಸಪೋಸ್ ಅಕಸ್ಮಾತ್ ಆ ಡೇಟಾ ಕ್ಯಾಶ್ ಮೆಮೊರಿ ಇಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಲುಕ್ಸ್ ಇನ್ ದ ರ್ಯಾಮ್. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ರ್ಯಾಮ್ನಲ್ಲಿ ಚೆಕ್ ಮಾಡ್ಕೊಳ್ಳುತ್ತೆ. ಸೊ ದ ಕ್ಯಾಶ್ ಮೆಮೊರಿ ಇಸ್ ಅ ಹೈ ಸ್ಪೀಡ್ ಮೆಮೊರಿ ಅವೈಲಬಲ್ ಇನ್ ದ ಸಿ ಪಿ ಯು, ಇನ್ಸೈಡ್ ದ ಸಿ ಪಿ ಯು ಟು ಸ್ಪೀಡ್ ಅಪ್ ದ ಆಕ್ಸೆಸ್ ಆಫ್ ಡೇಟಾ and instructions stored in the RAM memory. ಸೊ ನೆಕ್ಸ್ಟ್, ಫೀಚರ್ಸ್ ಆಫ್ ಕ್ಯಾಶ್ ಮೆಮೊರಿ. ಕ್ಯಾಶ್ ಮೆಮೊರಿನ ಒಂದು ಗುಣಲಕ್ಷಣ ಏನು?
ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ದುಬಾರಿಯಾಗಿರುತ್ತೆ. ಸೊ ಇಟ್ ಈಸ್ ಅ ಸ್ಮಾಲ್ ಇನ್ ಸೈಜಲ್ಲಿ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಕಂಪ್ಯೂಟರ್ಸ್ ಹ್ಯಾವ್ ಕ್ಯಾಶ್ ಮೆಮೊರೀಸ್ ಆಫ್ ಸೈಜ್ 256 KB to 2 MB. ಕ್ಯಾಶ್ ಮೆಮೊರಿ ಸೈಜ್ ಬಂದು ಕೇವಲ 256 KB ಅಂದರೆ ಕಿಲೋಬೈಟಿಂದ ಹಿಡಿದು 2 MB ಅಂದರೆ 2 ಮೆಗಾಬೈಟ್ವರೆಗೆ ಮಾತ್ರ ಇರುತ್ತೆ. ಇಟ್ ಈಸ್ ಬಿಲ್ಟ್ ಇನ್ ಟು ದ ಪ್ರೊಸೆಸರ್. ಸೊ ಪ್ರೊಸೆಸರ್ ಜೊತೆಗೆ ಬಿಲ್ಟ್ ಆಗಿ ಬಂದಿರುತ್ತೆ. ಆ್ಯಂಡ್ ಮೇ ಆಲ್ಸೋ ಬಿ ಲೊಕೇಟೆಡ್ ನೆಕ್ಸ್ಟ್ ಟು 8. ಸೊ ಅದರ ಪಕ್ಕದಲ್ಲೇ ಲೊಕೇಟ್ ಆಗಿ ಬಂದಿರುತ್ತೆ ಆನ್ ಎ ಸಪ್ರೇಟ್ ಚಿಪ್ ಬಿಟ್ವೀನ್ CPU ಆ್ಯಂಡ್ RAM. CPU ಮತ್ತು ರ್ಯಾಮ್ಗಳ ನಡುವೆ ಇದು ಲೊಕೇಟ್ ಆಗಿರುತ್ತೆ. ಸೊ ಕ್ಯಾಶ್ ಬಿಲ್ಟ್ ಇನ್ ಟು ದ CPU ಈಸ್ ಫಾಸ್ಟರ್ ದ್ಯಾನ್ ದ ಸಪ್ರೇಟ್ ಕ್ಯಾಶ್. ಸೊ ಯಾವುದೇ ಕ್ಯಾಶ್ ಏನಾದರೂ CPU ಜೊತೆಗೆ ಬಂದಿದ್ದರೆ ಇಟ್ ಈಸ್ ಫಾಸ್ಟರ್ ಸೊ ದ್ಯಾನ್ ಸಪ್ರೇಟ್ ಕ್ಯಾಶ್. ಸಪ್ರೇಟಾಗಿರ್ತಕ್ಕಂಥ ಕ್ಯಾಶ್ ಮತ್ತು CPU ಅವೆರಡು ಸಪ್ರೇಟ್ ಇದೆ ಅಂತ ಹೇಳಿದ್ರೆ, ಸೊ ಕ್ಯಾಶ್ ವಿತ್ CPU ಏನು ಬಂದಿರುತ್ತೋ ಬಿಲ್ಟಿನ್ ಆಗಿ ಬಂದಿರುತ್ತೋ ಅದು ತುಂಬ ಫಾಸ್ಟರ್ ಇರುತ್ತೆ. ಸೊ ಆಲ್ಮೋಸ್ಟ್ ಅಟ್ ದ ಸ್ಪೀಡ್ ಆಫ್ ದ ಮೈಕ್ರೋಪ್ರೊಸೆಸರ್ ಅಷ್ಟೇ ಸ್ಪೀಡಾಗಿ ಅದು ವರ್ಕ್ ಮಾಡುತ್ತೆ. ಹವೆವರ್ ಸಪ್ರೇಟ್ ಕ್ಯಾಶ್ ಈಸ್ ರಫ್ಲಿ ಟ್ವೈಸ್ ಆ್ಯಸ್ ಫಾಸ್ಟ್ ಆಸ್ RAM. ಬಟ್ ನಾವು ಸಪ್ರೇಟ್ ಇರ್ತಕ್ಕಂಥ ಕ್ಯಾಶ್ ಮತ್ತು CPU ಅಂತ ಡಿವೈಸ್ಗೆ ನೋಡಿದ್ರೆ, ಸೊ ಇವು ರ್ಯಾಮ್ಗಿಂತ 2 ಪಟ್ಟು ಸ್ಪೀಡ್ನಲ್ಲಿ ವರ್ಕ್ ಮಾಡ್ತವೆ. ದ CPU ಹ್ಯಾಸ್ ಎ ಬಿಲ್ಟ್ ಇನ್ ಆರ್ ಎ ಸಪ್ರೇಟ್ ಲೆವೆಲ್ 1 ಕ್ಯಾಶ್, ಲೆವೆಲ್ 2 ಕ್ಯಾಶ್ ಆ್ಯಂಡ್ ಲೆವೆಲ್ 3 ಕ್ಯಾಶ್. ಸೊ CPU ಹ್ಯಾಸ್ ಎ ಬಿಲ್ಟಿನ್ನು ಇರುತ್ತೆ, ಕೆಲವು ಸಲ ಸಪ್ರೇಟು ಕೂಡ ಇರ್ತವೆ. ಅದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅನ್ನೋ ಥರ ಕ್ಯಾಶ್ಗಳು ಕೂಡ ಇರುತ್ತೆ. ಸೊ ಟಿಪಿಕಲಿ CPUs ಹ್ಯಾವ್ ಕ್ಯಾಶ್ ಸೈಜ್ ವೇರಿಂಗ್ ಫ್ರಮ್ 256 KB ಅಂದರೆ ಲೆವೆಲ್ 1 ಬಂದು 256 KB ಇದ್ದರೆ, ಸೊ 6 MB ಇರ್ತಕ್ಕಂಥದ್ದು ಲೆವೆಲ್ 2 ಆಗಿರುತ್ತೆ. ಆ್ಯಂಡ್ 12 MBವರೆಗೂ ಇರತಕ್ಕಂಥದ್ದು ಲೆವೆಲ್ 3 ಕ್ಯಾಶ್ ಆಗಿರುತ್ತೆ. ಸೊ ಈ ಒಂದು ಪಿಕ್ಚರಲ್ಲಿ ನಾವು ನೋಡ್ಬೋದಾಗುತ್ತೆ. CPU ದೆನ್ ನೆಕ್ಸ್ಟ್ ಲೆವೆಲ್ 1 ಕ್ಯಾಶ್ ಇರುತ್ತೆ, ಸೊ ತುಂಬ ಫಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಸೊ ಲೆವೆಲ್ 2 ಆ್ಯಂಡ್ ಲೆವೆಲ್ 1 ಮಧ್ಯದಲ್ಲಿ ತುಂಬ ಫಾಸ್ಟ್ ಇರುತ್ತೆ. ನೆಕ್ಸ್ಟ್ ಲೆಸ್ ಫಾಸ್ಟ್ ಆ್ಯಂಡ್ ಲಾಸ್ಟ್ಲಿ ಲೆವೆಲ್ 3 ಇಂದ CPUಗೆ ಸ್ಲೋ ಆಗಿರುತ್ತೆ. ನೆಕ್ಸ್ಟ್ ಪ್ರೈಮರಿ ಮೆಮೊರಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಮೇನ್ ಮೆಮೊರಿ. ಪ್ರೈಮರಿ ಮೆಮೊರಿನ ನಾವು ಮೇನ್ ಮೆಮೊರಿ ಅಂತ ಹೇಳ್ತೀವಿ. ಅದರಲ್ಲಿ ರ್ಯಾಮ್ ಇದೆ, ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಮತ್ತು ರಾಮ್ ರೀಡ್ ಓನ್ಲಿ ಮೆಮೊರಿ ಇದು ಕೂಡ ಇರುತ್ತೆ. ಸೊ ರ್ಯಾಮ್ ಅಂದರೆ ಏನು? ರ್ಯಾಮ್ ಅಂದರೆ ಇಟ್ ಇಸ್ ಅ ಟೆಂಪ್ರರಿಲಿ ಸ್ಟೋರ್ಸ್ ದ ಕಂಪ್ಯೂಟರ್ಸ್ ಆಪರೇಟಿಂಗ್ ಸಿಸ್ಟಮ್. ಕಂಪ್ಯೂಟರ್ಲಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ನ ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ಕೊಳುತ್ತೆ. ನಾಟ್ ಓನ್ಲಿ ದ ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಮತ್ತು ಕರೆಂಟ್ ಡೇಟಾ ಎಲ್ಲವೂ ಕೂಡ ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಈಸ್ ಅ ಫಾಸ್ಟರ್ ಮೆಮೊರಿ ಆ್ಯಂಡ್ ವಾಲಟೈಲ್ ಇನ್ ನೇಚರ್. ವಾಲಟೈಲ್ ಇನ್ ನೇಚರ್ ಅಂದರೆ ಏನು? ವೆನ್ ದ ಪವರ್ ಈಸ್ ಸ್ವಿಚ್ಡ್ ಆಫ್. ಯಾವಾಗ ಪವರ್ ಏನಾದರೂ ಸ್ವಿಚ್ ಆಫ್ ಆಗುತ್ತೋ ಆಗ ಅಲ್ಲಿರ್ತಕ್ಕಂಥ ಡೇಟಾ ಇನ್ ದ ಮೆಮೊರಿ ಈಸ್ ಲಾಸ್ಟ್. ಅಲ್ಲಿರ್ತಕ್ಕಂಥ ಡೇಟಾ ಎರೇಸ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಇದನ್ನು ವಾಲಟೈಲ್ ಅಂತ ಹೇಳ್ತೀವಿ. ರಾಮ್ ಅಂದರೆ ಏನು? ಇಟ್ ಇಸ್ ಅ ಸ್ಮಾಲ್ ಮೆಮೊರಿ ಸೊ ವಿಚ್ ಸ್ಟೋರ್ಸ್ ದ ಬೂಟ್ ಫಾರ್ಮ್ವೇರ್. ಇದರಲ್ಲಿ ನಾವು ಬಯೋಸ್ ಸೆಟ್ಟಿಂಗ್ಸನ್ನು ಸ್ಟೋರ್ ಮಾಡಿರೋದನ್ನು ನೋಡ್ಬೋದು. ಬೂಟ್ ಫಾರ್ಮ್ವೇರ್ ಅಂದರೆ ಬಯೋಸ್ ಸೆಟ್ಟಿಂಗ್ಸ್ ಎಲ್ಲ ಈ ರಾಮ್ನಲ್ಲಿ ಸ್ಟೋರ್ ಆಗಿರುತ್ತೆ. ಇಟ್ ಇಸ್ ಅ ನಾನ್ ವಾಲಟೈಲ್ ಇನ್ ನೇಚರ್. ಸೊ ಈವನ್ ವೆನ್ ದ ಕಂಪ್ಯೂಟರ್ ಈಸ್ ಸ್ವಿಚ್ಡ್ ಆಫ್, ಕಂಪ್ಯೂಟರ್ನ ನಾವು ಆಫ್ ಮಾಡಿದರೂ ಕೂಡ ದ ಕಂಟೆಂಟ್ ಆಫ್ ದ ರಾಮ್ ರಿಮೈನ್ಸ್ ಅವೈಲಬಲ್. ಸೊ ಅದೇ ರೀತಿಯಾಗಿ ಉಳ್ಕೊಂಡಿರುತ್ತೆ. ದ ನೆಕ್ಸ್ಟ್ ಟೈಪ್ಸ್ ಆಫ್ ರ್ಯಾಮ್ನಲ್ಲಿ ಸೊ ರ್ಯಾಮ್ ಅಂತ ಬರುತ್ತೆ, ದಟ್ ಈಸ್ ಡೈನಮಿಕ್ ರ್ಯಾಮ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಮೆಮೊರಿ ಚಿಪ್. ಇದು ಕಾಮನ್ ಆಗಿ ಬಳಸ್ತಕ್ಕಂಥ ಮೆಮೊರಿ ಚಿಪ್ಪು. ಇದನ್ನು ನಾವು ಯೂಸ್ಡ್ ಆಸ್ ಎ ಮೆಮೊರಿಯಾಗಿ ಬಳಸ್ತೀವಿ. ಸಿನ್ಸ್ ಇಟ್ ಇಸ್ ಎ ಸ್ಮಾಲ್ ಆ್ಯಂಡ್ ಚೀಪ್, ತುಂಬ ಚಿಕ್ಕದಾಗಿ ಹಾಗೂ ತುಂಬ ಅಗ್ಗವಾಗಿ ಸಿಗೋದಂಥ ರ್ಯಾಮು. ಇಟ್ ಯೂಸಸ್ ಟ್ರಾನ್ಸಿಸ್ಟರ್ಸ್ ಆ್ಯಂಡ್ ಕೆಪಾಸಿಟರ್. ಇದರಲ್ಲಿ ಟ್ರಾನ್ಸಿಸ್ಟರ್ಸ್ ಮತ್ತು ಕೆಪಾಸಿಟರ್ನ ಬಳಸಲ್ಪಟ್ಟಿದೆ. ಟ್ರಾನ್ಸಿಸ್ಟರ್ಸ್ ಆರ್ ಅರೇಂಜ್ಡ್ ಇನ್ ಎ ಮ್ಯಾಟ್ರಿಕ್ಸ್ ಆಫ್ ರೋ ಆ್ಯಂಡ್ ಕಾಲಮ್. ಇಲ್ಲಿ ಟ್ರಾನ್ಸಿಸ್ಟರ್ಸು ಒಂದು ರೀತಿ ಮ್ಯಾಟ್ರಿಕ್ಸ್ ಥರ ಅರೇಂಜ್ ಮಾಡಿರ್ತಾರೆ, ರೋ ಮತ್ತು ಕಾಲಮ್ ವೈಸ್ ಅಂತ ಅರೇಂಜ್ ಮಾಡಿರ್ತಾರೆ. ದ ಕೆಪಾಸಿಟರ್ಸ್ ಹೋಲ್ಡ್ಸ್ ದ ಬಿಟ್ಸ್ ಆಫ್ ಇನ್ಫಾರ್ಮೇಷನ್ 0 and 1. ಈ ಕೆಪಾಸಿಟರ್ಸಲ್ಲಿ ಸೊ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಬಿಟ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ, ಅಂದರೆ 0 ಮತ್ತು 1ನಲ್ಲಿ ಸ್ಟೋರ್ ಆಗಿರುತ್ತೆ. ದ ಟ್ರಾನ್ಸಿಸ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್ ಆರ್ ಪೇರ್ಡ್ ಟು ಮೇಕ್ ಎ ಮೆಮೊರಿ ಸೆಲ್. ಇಲ್ಲಿ ಒಂದು ಮೆಮೊರಿ ಸೆಲ್ ಅಂತ ಹೇಳಿದ್ರೆ ಕೆಪಾಸಿಟರ್ ಮತ್ತು ಟ್ರಾನ್ಸಿಸ್ಟರ್ನ ಒಂದು ಪೇರ್ ಅಂತ ಹೇಳ್ತೀವಿ. ಅದು ಎರಡೂ ಸೇರಿ ನಾವು ಅದನ್ನು ಒಂದು ಮೆಮೊರಿ ಸೆಲ್ ಅಂತ ಹೇಳ್ತೀವಿ. ಸೊ ರ್ಯಾಮ್ ಮಸ್ಟ್ ಬಿ ರಿಫ್ರೆಶ್ಡ್ ಕಂಟಿನ್ಯೂಸ್ಲಿ. ಇಲ್ಲಿ ರ್ಯಾಮನ್ನು ನಾವು ಪದೇ ಪದೇ ರಿಫ್ರೆಶ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಟು ಸ್ಟೋರ್ ದ ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ ಸ್ಟೋರ್ ಆಗಲಿರಲಿ ಅನ್ನೋದಕ್ಕೋಸ್ಕರ. ಅದರ್ವೈಸ್ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇಟ್ ವಿಲ್ ಲೂಸ್ ವಾಟ್ ಈಸ್ ಹೋಲ್ಡಿಂಗ್. ಸೊ ನಾವು ಏನು ಅದು ಹೋಲ್ಡ್ ಆಗಿರುತ್ತೋ ಅದು ಆಟೋಮೆಟಿಕ್ಕು ಲೂಸ್ ಆಗ್ತಾ ಹೋಗುತ್ತೆ.
ದ ರಿಫ್ರೆಶ್ ಆಪರೇಷನ್ ಅಕ್ಕರ್ಸ್ ಆಟೋಮೆಟಿಕಲಿ ಥೌಸಂಡ್ಸ್ ಆಫ್ ಟೈಮ್ಸ್ ಪರ್ ಸೆಕೆಂಡ್. ಇಲ್ಲಿ ರಿಫ್ರೆಶ್ ಆಪರೇಷನ್ ಕೂಡ ಆಟೋಮೆಟಿಕ್ ನಡೀತಾ ಹೋಗುತ್ತೆ. ಎಷ್ಟು ಬಾರಿ ನಡೀತಾ ಅಂದರೆ ಸೆಕೆಂಡ್ಗೆ ಥೌಸಂಡ್ಸ್ ಆಫ್ ಟೈಮ್ಸ್ ಇಟ್ಸ್ ಗೋಯಿಂಗ್ ಟು ಬಿ ರಿಫ್ರೆಶ್ಡ್. ಸೊ ಡಿ ರ್ಯಾಮ್ ಅನ್ನೋದು ಇಟ್ಸ್ ಎ ಸ್ಲೋ, ಇದು ತುಂಬ ಸ್ಲೋ ಆಗಿರುತ್ತೆ ಬಿಕಾಸ್ ರಿಫ್ರೆಶಿಂಗ್ ಟೇಕ್ಸ್ ಟೈಮ್. ಇದು ರಿಫ್ರೆಶಿಂಗ್ ತುಂಬ ಟೈಮ್ ತೊಗೊಳುತ್ತೆ. ಸೊ ಈಗ ಆಕ್ಸೆಸ್ ಸ್ಪೀಡ್ ಆಫ್ ರ್ಯಾಮ್ ಎಷ್ಟಿರುತ್ತೆ ಅಂದರೆ ಡಿ ರ್ಯಾಮ್ದು ರೇಂಜಸ್ ಫ್ರಮ್ 50 to 150 ನ್ಯಾನೋ ಸೆಕೆಂಡ್. ಸೊ ನ್ಯಾನೋ ಸೆಕೆಂಡ್ ಅಂದರೆ 10⁻⁻⁹. ಸೊ ಅಷ್ಟು ಟೈಮ್ ಅಷ್ಟು ತೊಗೊಳುತ್ತೆ. ನೆಕ್ಸ್ಟ್ ಎಸ್ ರ್ಯಾಮ್. ಸೊ ಇಲ್ಲಿ ಎಸ್ ಅಂತಂದರೆ ಸ್ಟ್ಯಾಟಿಕ್ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇಟ್ ಈಸ್ ಯೂಶಲಿ ಯೂಸ್ಡ್ ಇನ್ ಅ ಕ್ಯಾಶ್ ಮೆಮರಿ. ಕ್ಯಾಶ್ ಮೆಮರಿ ಇದನ್ನು ಯೂಸ್ ಮಾಡ್ತಾರೆ ಡ್ಯೂ ಟು ಇಟ್ಸ್ ಹೈ ಸ್ಪೀಡ್. ಇದನ್ನು ಕೂಡ ತುಂಬ ಹೈ ಸ್ಪೀಡ್ಗೋಸ್ಕರ ಬಳಸ್ತಾರೆ. ಇಟ್ ಯೂಸಸ್ ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್. ಸೊ ನಾವು 4 to 6 ಟ್ರಾನ್ಸಿಸ್ಟರ್ ಇಲ್ಲಿ ಬಳಸ್ತಾರೆ ಫಾರ್ ಈಚ್ ಮೆಮರಿ ಸೆಲ್. ಒಂದೊಂದು ಮೆಮರಿ ಸೆಲ್ ಕೂಡ 4 to 6 ಟ್ರಾನ್ಸಿಸ್ಟರ್ನ ಬಳಸ್ತಾರೆ. ಇಟ್ ಡಸ್ ನಾಟ್ ಹ್ಯಾವ್ ಎ ಕೆಪಾಸಿಟರ್. ಇದರಲ್ಲಿ ಕೆಪಾಸಿಟರ್ ಇರೋದಿಲ್ಲ. ಪ್ರತಿಯೊಂದು ಸೆಲ್ಲು ಚೆಕ್ ಮಾಡಿದ್ರೆ, ಪ್ರತಿಯೊಂದು ಮೆಮರಿ ಸೆಲ್ಲು ಚೆಕ್ ಮಾಡಿದ್ರೆ ಕೆಪಾಸಿಟರ್ ಇದರಲ್ಲಿ ಇರೋದಿಲ್ಲ. ಇಟ್ ಹ್ಯಾಸ್ ಮೋರ್ ಪಾರ್ಟ್ಸ್. ಸೊ ಇಟ್ ಟೇಕ್ಸ್ ಮೋರ್ ಸ್ಪೇಸ್ ಆನ್ ಎ ಚಿಪ್ ದ್ಯಾನ್ ಡಿ ರ್ಯಾಮ್. ಸೊ ಡಿ ರ್ಯಾಮ್ಗಿಂತ ಹೆಚ್ಚಿನ ಸ್ಪೇಸ್ ಇದು ತೊಗೊಳುತ್ತೆ ಬಿಕಾಸ್ ಸೊ ಇದರಲ್ಲಿ ಹಲವಾರು ಪಾರ್ಟ್ಸ್ಗಳು ಇದ್ದೇ ಇರುತ್ತೆ. ಇಟ್ ಡಸ್ ನಾಟ್ ನೀಡ್ ಕಾನ್ಸ್ಟೆಂಟ್ ರಿಫ್ರೆಶಿಂಗ್. ಇದರಲ್ಲಿ ಕಾನ್ಸ್ಟೆಂಟ್ ರಿಫ್ರೆಶಿಂಗನ್ನು ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ದೇರ್ ಫೋರ್ ಇಟ್ ಈಸ್ ಫಾಸ್ಟರ್ ದ್ಯಾನ್ ಡಿ ರ್ಯಾಮ್. ಸೊ ಹಾಗಾಗಿ ಇದು ಡಿ ರ್ಯಾಮ್ಗಿಂತ ಫಾಸ್ಟಾಗಿರುತ್ತೆ. ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಡಿ ರ್ಯಾಮ್. ಸೊ ಡಿ ರ್ಯಾಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಇಟ್ ಟೇಕ್ಸ್ ಅಪ್ ಮೋರ್ ಸ್ಪೇಸಸ್ ಬಿಕಾಸ್ ಜಾಸ್ತಿ ಸ್ಪೇಸ್ ತೊಗೊಳುತ್ತೆ. ಇಟ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಆ್ಯಸ್ ಲಾಂಗ್ ಇಟ್ ಈಸ್ ಸಪ್ಲೈಡ್ ವಿತ್ ಪವರ್. ಎಲ್ಲಿವರೆಗೆ ಪವರ್ ಸಪ್ಲೈ ಇರುತ್ತೋ ಅಲ್ಲಿವರೆಗೂ ಇನ್ಫಾರ್ಮೇಷನ್ ಸ್ಟೋರ್ ಆಗ್ತಾನೆ ಇರುತ್ತೆ. ಇಟ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ಈಸಿಯರ್ ಟು ಯೂಸ್. ತುಂಬ ಫಾಸ್ಟಾಗಿ ಹಾಗೂ ತುಂಬ ಈಸಿಯಾಗಿ ಯೂಸ್ ಮಾಡಬಹುದು. ಸೊ ಆಕ್ಸೆಸ್ ಸ್ಪೀಡ್ ಎಸ್ ರ್ಯಾಮ್ದು ಎಷ್ಟಿರುತ್ತೆ ಅಂತಂದರೆ ರೇಂಜಸ್ ಫ್ರಮ್ 2 to 10 ನ್ಯಾನೋ ಸೆಕೆಂಡ್ಸ್. ಸೊ ನೆಕ್ಸ್ಟ್ ಎಸ್ ಡಿ ರ್ಯಾಮ್ ಅಂದರೆ ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇಟ್ ಈಸ್ ಅ ವೆರಿ ಸ್ಪೆಷಲ್ ಆಫ್ ಡಿ ರ್ಯಾಮ್. ಡಿ ರ್ಯಾಮ್ನಲ್ಲಿ ಇದು ಅತ್ಯಂತ ವಿಶೇಷವಾದಂಥ ಬಿಕಾಸ್ ಏನಕ್ಕೆ ಅಂದರೆ ಸಿಂಕ್ರೊನೈಸ್ಡ್ ಟು ದ ಸಿಸ್ಟಮ್ ಕ್ಲಾಕ್ಗೆ ಸಿಂಕ್ರೊನೈಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಸಿನ್ಸ್ ಇಟ್ ಈಸ್ ಸಿಂಕ್ರೊನೈಸ್ಡ್ to the CPU, it knows when the next cycle is coming. ಸೊ CPU ಸೈಕಲ್ ಜೊತೆ ಅಥವಾ ಸಿಸ್ಟಮ್ ಕ್ಲಾಕ್ ಜೊತೆ ಸಿಂಕ್ರನೈಸ್ ಆಗಿರೋದ್ರಿಂದ ನೆಕ್ಸ್ಟ್ ಸೈಕಲ್ ಏನು ಬರುತ್ತೆ, ವಾಟ್ ಇಸ್ ದ ನೆಕ್ಸ್ಟ್ ಸೈಕಲ್ ಇಸ್ ಕಮಿಂಗ್ ಆ್ಯಂಡ್ ಹ್ಯಾಸ್ ದ ಡೇಟಾ ರೆಡಿ ವೆನ್ ದ CPU ರಿಕ್ವೆಸ್ಟ್ ಇಟ್. ಸೊ ಡೇಟಾನ ಹಾಗೆ ರೆಡಿ ಸ್ಟೇಟಲ್ಲಿ ಇಟ್ಕೊಂಡಿರುತ್ತದೆ. ಯಾವಾಗ CPU ರಿಕ್ವೆಸ್ಟ್ ಬರುತ್ತೋ ಆವಾಗ ಸಪ್ಲೈ ಮಾಡುತ್ತೆ. ಸೊ ದಿಸ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಬೈ ರೆಡ್ಯೂಸಿಂಗ್ ದ CPU ವೇಟಿಂಗ್ ಟೈಮ್. ಸೊ ಇದರಿಂದ ಏನಾಗುತ್ತೆ ಅಂದರೆ CPU ಸೊ ಪ್ರೊಸೆಸಿಂಗ್ಗೋಸ್ಕರ ವೆಯ್ಟ್ ಮಾಡೋಂಥ ಟೈಮಿಗೆ ಜಾಸ್ತಿ ತೊಗೊಳೋದಿಲ್ಲ. ಸೊ ವೆರಿ ಫಾಸ್ಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಪ್ರೋಸೆಸ್. ಸೊ ದಿಸ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಬೈ ರೆಡ್ಯೂಸಿಂಗ್ ದ CPU ವೇಟಿಂಗ್ ಟೈಮ್. DDR SD ರ್ಯಾಮ್ ಅಥವಾ ಡಬಲ್ ಡೇಟಾ ರೇಟ್ SD ರ್ಯಾಮ್ ವರ್ಕ್ಸ್ ದ ಸೇಮ್ ವೇ ಆ್ಯಸ್ ಡಸ್ ಆರ್ಡಿನರಿ SD ರ್ಯಾಮ್. ಆರ್ಡಿನರಿ SD ರ್ಯಾಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದೇ ರೀತಿ ಸೊ DDR ರ್ಯಾಮ್ SD ರ್ಯಾಮ್ ಕೂಡ ವರ್ಕ್ ಮಾಡುತ್ತೆ. ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಈಸ್ ಡಬಲ್ ವೆನ್ ಕಂಪೇರ್ ಟು SD ರ್ಯಾಮ್. SD ರ್ಯಾಮ್ಗೆ ಕಂಪೇರ್ ಮಾಡಿದ್ರೆ ಡಬಲ್ ಆಗಿ ಇರುತ್ತೆ. ನೆಕ್ಸ್ಟ್ ಪವರ್ ಸಪ್ಲೈ ಟು ಎ ಕಂಪ್ಯೂಟರ್ ಸಿಸ್ಟಮ್. ಸೊ ಎಲೆಕ್ಟ್ರಾನಿಕ್ ಪವರ್ ಈಸ್ ದ ಮೇನ್ ಸೋರ್ಸ್ ಆಫ್ ಸಪ್ಲೈ. ಸೊ ಮೇಯ್ನಾಗಿ ಒಂದು ಕಂಪ್ಯೂಟರ್ ವರ್ಕ್ ಮಾಡಬೇಕು ಅಂತಂದರೆ ಎಲೆಕ್ಟ್ರಿಕ್ ಪವರ್ ಇರಲೇಬೇಕು. ದಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಪವರ್ ಸಪ್ಲೈ. ದೇರ್ ಫೋರ್ ಕಂಟಿನ್ಯೂಸ್ ಪವರ್ ಸಪ್ಲೈ ಈಸ್ ಎಸೆನ್ಷಿಯಲ್. ಹಾಗಾಗಿ ಕಂಟಿನ್ಯೂಸ್ ಆಗಿ ನಮಗೆ ಸಿಸ್ಟಮ್ಗೆ ಕಂಪ್ಯೂಟರ್ಗೆ ವರ್ಕ್ ಮಾಡೋದಕ್ಕೆ ಪವರ್ಗೆ ಕಂಟಿನ್ಯೂಸ್ ಆಗಿ ಇರಲೇಬೇಕು ಟು ಪ್ರಿವೆಂಟ್ ಫ್ರಮ್ ದಿ ಫೈಲ್ಯೂರ್ಸ್. ಸೊ ಫೈಲ್ಯೂರ್ಸ್ ಆಗ್ಬೋದು ಅಥವಾ ಬ್ರೇಕ್ ಡೌನ್ ಆಗ್ಬೋದು, ಶಟ್ ಡೌನ್ ಆಗ್ಬೋದು. ಸೊ ಇವೆಲ್ಲವಕ್ಕಿಂತ ಅವೆಲ್ಲವೂ ಕೂಡ ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ನೀಡ್ ಕಂಟಿನ್ಯೂಸ್ ಪವರ್ ಸಪ್ಲೈ. ಆಲ್ ಕಂಪ್ಯೂಟರ್ಸ್ ಕಮ್ ವಿತ್ ಎ ಪವರ್ ಸಪ್ಲೈ. ಪ್ರತಿಯೊಂದು ಕಂಪ್ಯೂಟರ್ ಕೂಡ ಇವಾಗ ಆಟೋಮೆಟಿಕ್ಕಾಗಿ ಪವರ್ ಸಪ್ಲೈ ಜೊತೆ ಬರ್ತವೆ. There are two types of power supply connected to a computer system. ಸೊ ಎರಡು ಥರನಾದಂಥ ಪವರ್ ಸಪ್ಲೈ ನಾವು ನೋಡ್ಬೋದು. ಒಂದು ಸ್ವಿಚ್ ಮೋಡ್ ಪವರ್ ಸಪ್ಲೈ SMPS ಅಂತ ಹೇಳ್ತೀವಿ. ಇನ್ನೊಂದು ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ ದಟ್ ಈಸ್ UPS ಅಂತಲೂ ಹೇಳ್ತೀವಿ. ಸೊ SMPS ಅಂದರೆ ಏನು? SMPS ಅಂದರೆ AC ಪವರ್ನ DC ಪವರಾಗಿ ಕನ್ವರ್ಟ್ ಮಾಡೋದಕ್ಕೆ ಇರ್ತಕ್ಕಂಥ ಸಿಸ್ಟಮ್. ಅದನ್ನು ನಾವು ಪವರ್ ಸಪ್ಲೈ ಅಂತ ಹೇಳ್ತೀವಿ. SMPS. ನೆಕ್ಸ್ಟ್ ಇದು ಒಂದು ಮೆಟಲ್ ಬಾಕ್ಸ್ ಇನ್ ದ ರೇರ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ CPU ಹಿಂಭಾಗದಲ್ಲಿ ಒಂದು ಮೆಟಲ್ ಬಾಕ್ಸ್ ಇಟ್ಟಿರ್ತಾರೆ. ಸೊ ಮೆಟಲ್ ಬಾಕ್ಸ್ ಕನೆಕ್ಟ್ ಆಗಿರ್ತದೆ. ಇಟ್ ಈಸ್ ಅಟ್ಯಾಚ್ ಟು ದ ಕಂಪ್ಯೂಟರ್ ಚಾಸಿಸ್ಗೆ ಕನೆಕ್ಟ್ ಆಗಿರ್ತದೆ ಆ್ಯಂಡ್ ಟು ದ ಸಿಸ್ಟಮ್ ಬೋರ್ಡ್ ಅಂದರೆ ಮದರ್ ಬೋರ್ಡ್ಗೂ ಕೂಡ ಅಲ್ಲಿಗೆ ಕನೆಕ್ಟ್ ಆಗಿರ್ತದೆ. ಇಟ್ ಕಂಟೈನ್ಸ್ ದ ಪವರ್ ಕಾರ್ಡ್ ಪ್ಲಗ್ ಆ್ಯಂಡ್ ಫ್ಯಾನ್ ಫಾರ್ ಕೂಲಿಂಗ್. ಇದರಲ್ಲಿ ಪವರ್ ಕಾರ್ಡ್ ಪ್ಲಗ್ಗು ಕೂಡ ಇರುತ್ತೆ, ಹಾಗೆ ಫ್ಯಾನ್ ಫಾರ್ ಕೂಲಿಂಗು ಇರುತ್ತೆ. ಸೊ ಇಲ್ಲಿ
ನಾವು ಚಿತ್ರ ನೋಡ್ಬೋದು. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪವರ್ ಕಾರ್ಡ್ ಕನೆಕ್ಟರು ಇದೆ. ಸೊ ರೈಟ್ ಸೈಡಲ್ಲಿ ಫ್ಯಾನ್ ಡಿಸೈನ್ ಕೂಡ ಇದೆ. ಸೊ ಇದನ್ನು ನಾವು ಹೀಟ್ ಸಿಂಕಿಂಗ್ಗೋಸ್ಕರ ಬಳಸ್ತೀವಿ. ಅಂದರೆ ಸೊ ಜನ್ರೇಟ್ ಆಗೋಂಥ ಹೀಟನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋಕ್ಕೆ ಅಥವಾ ಎಕ್ಸಾಸ್ಟರ್ ಫ್ಯಾನ್ ರೀತಿ ವರ್ಕ್ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್, ಇಟ್ ಜನರೇಟ್ಸ್ ಎ ಲಾಟ್ ಆಫ್ ಹೀಟ್. ಸೊ ಇದರಲ್ಲಿ ಅತಿ ಹೆಚ್ಚಿನ ಹೀಟ್ ಜನರೇಟ್ ಆಗ್ತದೆ. ಇಟ್ ಈಸ್ ವಿತ್ ರೇಟಿಂಗ್ ಆಫ್ ಮೋರ್ ದೆನ್ 300 ವ್ಯಾಟ್ಸ್ ಈಸ್ ನೀಡೆಡ್ ಆ್ಯಕ್ಚುಲಿ. ಸೊ ನಿಯರ್ಲಿ 300 ವ್ಯಾಟ್ಸ್ವರೆಗೂ ಇದು ಅವಶ್ಯಕತೆ ಬೇಕಾಗುತ್ತೆ. ಇಟ್ ಕನ್ವರ್ಟ್ಸ್ 230 ವೋಲ್ಟ್ಸ್ ಆಫ್ ಎ ಸಿ. ಸೊ 230 ವೋಲ್ಟ್ ಇರ್ತಕ್ಕಂಥ ಎ ಸಿನ 5 to 12 ಡಿ ಸಿ ಆಗಿ ಕನ್ವರ್ಟ್ ಮಾಡುತ್ತೆ. ದ ವ್ಯಾಟೇಜ್ ಈಸ್ ಅರೌಂಡ್ 180 to 300 ವ್ಯಾಟ್ಸ್. ಸೊ 300 ವ್ಯಾಟ್ಸ್ ಇರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಬ್ಯಾಟ್ರಿನೂ ಇದ್ದಾವೆ. 440 ವ್ಯಾಟ್ಸು ಇದೆ ಆ್ಯಂಡ್ 500 ವ್ಯಾಟ್ಸು ಕೂಡ ಇದೆ. ನೆಕ್ಸ್ಟ್, ಯು ಪಿ ಎಸ್, uninterrupted power supply. So that includes a battery to maintain power in the event of a power failure. Power failure ಏನಾದ್ರು ಆದರೆ ಅಥವಾ ಪವರ್ ಏನಾದರೂ ಆಫ್ ಆದಾಗ, ಸೊ ಟು ಮೇಂಟೈನ್ ದ ಪವರ್ ವಿ ನೀಡ್ ಎ ಡಿವೈಸ್ ದಟ್ ಇಸ್ ಕಾಲ್ಡ್ ಆರ್ ವಿ ನೀಡ್ ಎ ಬ್ಯಾಟ್ರಿ. ಅದನ್ನು ನಾವು ಪವರ್ ಸಪ್ಲೈ ಅಂತ ಹೇಳ್ತೀವಿ. ಇಟ್ ಕೀಪ್ಸ್ ಎ ಕಂಪ್ಯೂಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್. ಸೊ ಇದೇನು ಮಾಡುತ್ತೆ ಅಂದರೆ ಹಲವಾರು ನಿಮಿಷಗಳಿಂದ ಹಿಡಿದು ಹಲವಾರು ಗಂಟೆಗಳವರೆಗೆ ಕಂಪ್ಯೂಟರ್ ವರ್ಕ್ ಆಗೋ ಥರ ನೋಡ್ಕೊಳ್ಳುತ್ತೆ ಆಫ್ಟರ್ ಪವರ್ ಫೇಲ್ಯೂರ್. ಸೊ ಎನೇಬ್ಲಿಂಗ್ ಅಸ್ ಟು ಸೇವ್ ದ ಡೇಟಾ. ಏನಕ್ಕೆ ಅಂತಂದರೆ ನಾವು ಇಂಪಾರ್ಟೆಂಟ್ ಡೇಟಾ ಇದು ಸೇವ್ ಮಾಡ್ಬೋದಾಗುತ್ತೆ. ಸೊ ದ್ಯಾಟ್ ಈಸ್ ಇನ್ ರ್ಯಾಮಲ್ಲಿ ಇರ್ತಕ್ಕಂಥ ಡೇಟಾನ ಸ್ಟೋರ್ ಮಾಡ್ಕೊಳಕ್ಕಾಗ್ಬೋದು. ಆ್ಯಂಡ್ ದೆನ್ ಶಟ್ ಡೌನ್ ದ ಕಂಪ್ಯೂಟರ್ ಗ್ರೇಸ್ಫುಲ್ಲಿ. So many UPS now offer a software component that enables us to automatically backup and shut down procedure in case there is a power failure. ಸೊ ಇತ್ತೀಚಿನ ಬರ್ತಕ್ಕಂಥ ಯು ಪಿ ಎಸ್ಗಳು ಯಾವ ರೀತಿ ಇದ್ದಾವೆ ಅಂದರೆ ಆಟೋಮೆಟಿಕ್ ಸಾಫ್ಟ್ವೇರ್ನ ಅದರಲ್ಲಿ ಅಡಾಪ್ಟ್ ಮಾಡಿರ್ತಾರೆ. ಸೊ ಯಾವಾಗ ಪವರ್ ಆಫ್ ಆಗುತ್ತೋ ಆಟೋಮೆಟಿಕ್ಕಾಗಿ ಬ್ಯಾಕಪ್ ತೊಗೊಂಡು ಸೊ ಶಟ್ ಡೌನ್ ಪ್ರೊಸೀಜರ್ನ ಫಾಲೋ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಯು ಪಿ ಎಸ್. ಸೊ ಇದರಲ್ಲಿ ಆನ್ಲೈನ್ ಯು ಪಿ ಎಸ್ ಮತ್ತು ಆಫ್ಲೈನ್ ಯು ಪಿ ಎಸ್ ಅಂತ ಬರುತ್ತೆ. ಸೊ ಆನ್ಲೈನ್ ಅಂತಂದರೆ ಇಟ್ ಅವಾಯ್ಡ್ಸ್ ದೋಸ್ ಮೊಮೆಂಟರಿ ಪವರ್ ಲ್ಯಾಪ್ಸಸ್ ಬೈ ಕಂಟಿನ್ಯೂಸ್ಲಿ ಪ್ರೊವೈಡಿಂಗ್ ದ ಪವರ್ ಫ್ರಮ್ ಇಟ್ಸ್ ಓನ್ ಇನ್ವರ್ಟರ್ ಈವನ್ ವೆನ್ ದ ಪವರ್ ಲೈನ್ ಈಸ್ ಫಂಕ್ಷನಿಂಗ್ ಪ್ರಾಪರ್ಲಿ. ಸೊ ಪವರ್ ಇರಲಿ ಪವರ್ ಇಲ್ಲದೆ ಇರಲಿ, ಸೊ ಕಂಟಿನ್ಯೂಸ್ಲಿ ನಮಗೆ ಪವರ್ ಸಪ್ಲೈ ಕೊಡ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆನ್ಲೈನ್ ಯು ಪಿ ಎಸ್. ಸೊ ಅವಾಯ್ಡ್ಸ್ ದ ಮೊಮೆಂಟರಿ ಪವರ್ ಲ್ಯಾಪ್ಸಸ್. ಸೊ ಆವಾಗವಾಗ ನಮಗೆ ಪವರ್ ಸಪ್ಲೈ ಏನಾದರೂ ಸ್ಟಾಪ್ ಆಗ್ತಾ ಹೋದರೆ ಬೈ ಕಂಟಿನ್ಯೂಸ್ಲಿ ಪ್ರೊವೈಡಿಂಗ್ ಪವರ್ ಫ್ರಮ್ ಇಟ್ಸ್ ಓನ್ ಇನ್ವರ್ಟರ್. ಇದರಲ್ಲಿ ಇನ್ವರ್ಟರ್ ಅಂತ ಒಂದು ಇರುತ್ತೆ. ಸೊ ಅದರಿಂದ ನಮಗೆ ಪವರ್ನ ಸಪ್ಲೈ ಕೊಡುತ್ತೆ. ಸೊ ಈವನ್ ವೆನ್ ದ ಪವರ್ ಲೈನ್ ಈಸ್ ಫಂಕ್ಷನಿಂಗ್ ಪ್ರಾಪರ್ಲಿ. ಇಟ್ ಈಸ್ ಮೋರ್ ಕಾಸ್ಟ್ಲಿ ದ್ಯಾನ್ ಸ್ಟ್ಯಾಂಡ್ ಬೈ ಯು ಪಿ ಎಸ್. ಸ್ಟ್ಯಾಂಡ್ ಬೈ ಯು ಪಿ ಎಸ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಫಾರ್ ಎ ಪಿ ಸಿ ವಿತ್ ಎ ಕಲರ್ ಮಾನಿಟರ್ 15 ಇಂಚ್ ಕಲರ್ ಮಾನಿಟರ್ ಪಿ ಸಿ ಏನಾದಿದ್ರೆ ಇಟ್ ರಿಕ್ವೈರ್ಸ್ ಆನ್ ಯು ಪಿ ಎಸ್ ಆಫ್ 500 ವ್ಯಾಟ್ಸ್. ನೆಕ್ಸ್ಟ್, ಫಾರ್ ಎ ಪಿ ಸಿ ವಿತ್ ಕಲರ್ ಮಾನಿಟರ್ 17 ಇಂಚಸ್ ಇದ್ದರೆ ರಿಕ್ವೈರ್ಸ್ ಆನ್ ಯು ಪಿ ಎಸ್ ಆಫ್ 600 ವ್ಯಾಟ್ಸ್. ನೆಕ್ಸ್ಟ್, ಆಫ್ಲೈನ್ ಆರ್ ಸ್ಟ್ಯಾಂಡ್ ಬೈ ಯು ಪಿ ಎಸ್. So it monitors the power line and switches to battery power as soon as it detects a problem. ಸೊ ಇಲ್ಲಿ ಮಾನಿಟರ್ ಮಾಡ್ತಾ ಹೋಗುತ್ತೆ ಪವರ್ ಲೈನು ಮತ್ತು ಸ್ವಿಚಸ್ ಇವೆಲ್ಲವೂ ಕೂಡ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಟು ದ ಬ್ಯಾಟ್ರಿ ಪವರ್ ಆಸ್ ಸೂನ್ ಆಸ್ ಇಟ್ ಡಿಟೆಕ್ಟ್ಸ್ ದ ಪ್ರಾಬ್ಲಮ್. ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನಮಗೆ ಅದು ಮಾನಿಟರ್ ಮಾಡ್ತಾ ಹೋಗುತ್ತೆ. ದ ಸ್ವಿಚಸ್ ಓವರ್ ಟು ದ ಬ್ಯಾಟ್ರಿ ಹವೆವರ್ ಕ್ಯಾನ್ ರಿಕ್ವೈರ್ ಸೆವರಲ್ ಮಿಲಿ ಸೆಕೆಂಡ್ಸ್ ಡ್ಯೂರಿಂಗ್ ವಿಚ್ ಟೈಮ್ ದ ಕಂಪ್ಯೂಟರ್ ಈಸ್ ನಾಟ್ ರಿಸೀವಿಂಗ್ ಎನಿ ಪವರ್. ಸೊ ಕೆಲವು ಟೈಮ್ವರೆಗೆ ಮಾತ್ರ ನಮಗಿದು ಪವರ್ ಸಪ್ಲೈ ಮಾಡ್ತಾ ಹೋಗುತ್ತೆ ಆಫ್ಟರ್ ಪವರ್ ಫೇಲು. ಸೊ ಅದಾದಮೇಲೆ ಸೊ ಅಗೇನ್ ವಿ ನೀಡ್ ಟು ಟೇಕ್ ದ ಬ್ಯಾಕಪ್. ಸೊ ಅದರಿಂದ ಬ್ಯಾಕಪ್ ತೊಗೊಂಡು ಸೊ ಈ ರೀತಿ ಆಫ್ಲೈನಲ್ಲಿ ಕೂಡ ನಾವು ವರ್ಕ್ ಮಾಡ್ಬೋದಾಗುತ್ತೆ. So these are the very important topics which we people have covered here. ಸೊ ಎಕ್ಸಾಮ್ ದೃಷ್ಟಿಯಿಂದ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಕನ್ನಡ ಮೀಡಿಯಮಿಂದ ಬಂದಿರತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ಅನ್ನೋದಕ್ಕೋಸ್ಕರ ಈ ರೀತಿ ಕನ್ನಡದ ಎಕ್ಸ್ಪ್ಲನೇಷನ್ಸ್ ಇದೆ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಥವಾ ಏನಾದರೂ ಎಕ್ಸ್ಪ್ಲನೇಷನ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಸೊ ನೀವು ಯಾವುದೇ ಅನುಮಾನ ಇಲ್ಲದೆ ಕೆಲವೊಂದು ಕ್ವೆಶನ್ಸ್ಗಳನ್ನ ನೀವು ಕೇಳಬಹುದಾಗುತ್ತೆ. ಸೊ ನೀವು ಹೆಚ್ಚು ಫೀಡ್ಬ್ಯಾಕ್ ಕೊಟ್ಟಷ್ಟು ನಾವಲ್ಲೂ ಕೂಡ ಕೆಲವು ಚೇಂಜಸ್ನ ಮಾಡಿಕೊಂಡು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ನಾವು ವೀಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮಗೆ ಇಷ್ಟವಾಗಿದ್ದಲ್ಲಿ ಸೊ ಯೂಟ್ಯೂಬ್ನಲ್ಲಿ ಜಗ್ಗು 153 ಚಾನಲ್ಗೆ ವಿಸಿಟ್ ಮಾಡ್ತಾ ಹೋಗಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಲವಾರು ವಿದ್ಯಾರ್ಥಿಗಳಲ್ಲಿ
ಇದನ್ನು ತಲುಪೋ ರೀತಿಯಲ್ಲಿ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕರಿಸುತ್ತಾ ಧನ್ಯವಾದಗಳು.